the following pair of sets equal, give reason. ಸೆಟ್ ಎ ಮತ್ತು ಮೊದಲೇ ಪ್ರಶ್ನೆ, ಸೆಟ್ ಎ ಮತ್ತು ಸೆಟ್ ಬಿ ಈಕ್ವಲ್ ಅಲ್ಲೋ ಅಂತ ಹೇಳಬೇಕು. ಸರಿನಾ? ಸೆಟ್ ಎ ಏನೋ 2,3 ಕೊಟ್ಟಿದ್ದಾರೆ ಅವರೇ. ಸೆಟ್ ಬಿ ಬಂದು ಇಟ್ ಇಸ್ ಮೇಡ್ ಅಪ್ ಆಫ್ ಸೊಲ್ಯೂಷನ್ ಆಫ್ x² + 5x + 6 = 0. ಸೊಲ್ಯೂಷನ್ ಅಂತ ಹೇಳಿದ್ರೇನೋ ದ ವ್ಯಾಲ್ಯೂ ವಿಚ್ ಮೇಕ್ಸ್ LHS = RHS ಅಲ್ವಾ? ಇದನ್ನೆಲ್ಲ ನೀವು 9-10ನೇ ಕ್ಲಾಸೆಲ್ಲ ಇದನ್ನೆಲ್ಲ ಮಾಡಿದ್ದೀರಾ. ಹೇಗೆ ಕಂಡಿಡ್ತೀರಾ ಸೊಲ್ಯೂಷನ್ನ? ಸ್ಪ್ಲಿಟ್ಟಿಂಗ್ ದ ಮಿಡಲ್ ಟರ್ಮ್, ಕ್ವಾಡ್ರಾಟಿಕ್ ಫಾರ್ಮುಲಾ ಅದು ಇದು ಅಂತೆಲ್ಲ ಹೇಳಿ ಉಪಯೋಗಿಸಿ ಮಾಡ್ಬೋದು. ಆದರೆ ನಾನು ಇನ್ನೊಂದು ರೀತಿ ನಿಮ್ಗೆ ಈ ಪ್ರಶ್ನೆಗೆ ಉತ್ತರ ಕೊಡೋಂಗೆ ಹೇಳ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಈ ಎಕ್ಸ್ಪ್ರೆಷನ್ ತೊಗೊಳ್ಳೋಣ. ವಿಲ್ ಸಬ್ಸ್ಟಿಟ್ಯೂಟ್ x = 2. ಏನಾಗುತ್ತೆ? ಇಲ್ಲಿ 4 ಬರುತ್ತೆ, ಇಲ್ಲಿ 10 ಬರುತ್ತೆ, ಇಲ್ಲಿ 6 ಬರುತ್ತೆ. ಇಸ್ ದಿಸ್ ಈಕ್ವಲ್ ಟು 0? ಕ್ಲಿಯರ್ಲಿ ನಾಟ್ ಈಕ್ವಲ್ ಟು 0. ಸೊ ಇದರಿಂದ ಏನು ಹೇಳ್ಬೋದು ನಾವು? ದಿಸ್ ಇಂಪ್ಲೈಸ್ x = 2 ಇಸ್ ನಾಟ್ ಅ ಸೊಲ್ಯೂಷನ್ ಅಲ್ವಾ? ಕರೆಕ್ಟ್ ತಾನೆ? ಇಟ್ಸ್ ನಾಟ್ ಅ ಸೊಲ್ಯೂಷನ್. ಸೊಲ್ಯೂಷನ್ ಆಗಿತ್ತು ಅಂತ ಹೇಳಿ 0 ಈಕ್ವಲ್ ಆಗಿರೋದು ಅಲ್ವಾ? ಸೊ ಏನು ಹೇಳ್ಬೋದು? 2 is not an element of B. ಹೌದಾನೆ? 2 will not belong to set B. If 2 does not belong to set B, but it belongs to set A, ಇದರಿಂದ ಏನು ಹೇಳ್ಬೋದು ನಾವು? A is clearly not equal to B ಅಂತ ಹೇಳ್ಬೋದು. Set A and set B are not one and the same. ಸರಿ, ಮುಂದಿನ ಪ್ರಶ್ನೆ. Set A is made up of letters of the word follow, FOLW. ಸರಿನಾ? Set B is made up of letters in the word wolf. ಸೊ ಇಲ್ಲಿ ನೋಡ್ಬೋದು ಅದೇ ಎಲಿಮೆಂಟ್ಸು ಬೇರೆ ಆರ್ಡರು, ಹಾಗಾಗಿ ಏನು ಹೇಳ್ಬೋದು? ದೇರ್ ಫಾರ್ ಸೆಟ್ ಎ ಸೇಮ್ ಆ್ಯಸ್ ಸೆಟ್ ಬಿ. ಅಷ್ಟೇ, ಇದೆ ನಿಮ್ಮ ಉತ್ತರ.